ಮಾಮಿ ಲಗ್ನಕ್ಕೆ ಹೋಗಿದ್ರಲ್ಲ, ಯಾವಾಗ ಬಂದ್ರಿ? ನೀನು ರಾತ್ರಿನೇ ಬಂದಿವವ್ವ. ನಮ್ಮ ತಂಗಿನೂ ಬಂದಿಲ್ಲ, ಅದಕ್ಕೆ ಭಜನೆಗೆ ಹೋಗಿ ಬರಂಬ, ನಮ್ಮ ಭಜನೆ ಮಂಡಳಿ ಹೆಂಗೆ ಅದು ನೋಡಿ ಬರಕಂತೇಳಿ ಕರ್ಕೊಂಬಂದೆ. ಹೌದ್ರಿ, ನಿಮ್ಮ ತಂಗಿ ಸೇಮ್ ನಿಮ್ಮ ಹಂಗೆ ಇದಾರೆ ನೋಡ್ರಿ. ಹೌದು, ಎಲ್ಲರೂ ಹಂಗೆ ಅಂತಾರೆ. ನಿಮ್ಮದು ಭಜನಾ ಮಂಡಳಿ ಇರ್ಬೇಕಲ್ರಿ ನಿಮ್ಮೂರಾಗ? ಅದಲ್ರಿ, ನಮ್ಮದು ಭಾಳ ಜೋರೇ ಅದ ಹೇಳ್ರಿ. ಭಾಳ ಮಂದಿ ಇದ್ದೀವ್ರಿ ನಾವು ಮಂಡಳಿ ಒಳಗೆ. ನಿಮ್ಮ ಮಂಡಳಿಯವರು ಭಜನೆ ಇದ್ದಾಗೊಮ್ಮೆ ತಪ್ಪಸ್ಲಾರ ಬರ್ತಾರನ್ರಿ ಎಲ್ಲರೂ? ಆಲ್ಮೋಸ್ಟ್ ಎಲ್ಲರೂ ಬರ್ತಾರ. ಹಿಂಗೆ ಒಂದೊಂದ್ಸಲ ಒಬ್ಬೊಬ್ರದ್ದು ಏನಾರ ಮಿಸ್ ಆಗಿರ್ತದೆ ಅಷ್ಟೇ. ನಾವು ಒಂದೊಂದ್ಸಲ ಸೇರೋಕ್ಕಾಗಲಿಲ್ಲ ಅಂದ್ರೂ ಅವ್ರವ್ರ ಮನ್ಯಾಗನೇ ಕೂತಿರ್ತಾರೆ ನೋಡು. ಹಿಂಗೆ ಆನ್ಲೈನ್ಯಾಗ ಭಜನೆ ಮಾಡ್ತೀವಿ ನಾವು, ಜೂಮ್ ಮೀಟಿಂಗ್ ಗತಿ. ಇವ್ವ, ಆನ್ಲೈನ್ಯಾಗ ಮಾಡ್ತೀರಿ? ಅಂದ್ರೆ ವಿಡಿಯೋ ಕಾಲ್ ಮಾಡಿ ಅವ್ರವ್ರ ಮನ್ಯಾಗ ಅವರು ನಿಮ್ಮ ಮನ್ಯಾಗ ನೀವು ಕೂತು ಭಜನೆ ಮಾಡ್ತೀರೇನ್ರಿ? ಹಂಗೆ ರೀ. ಮತ್ತು ಆಮೇಲೆ ಎಲ್ಲಾರ ಕಾಂಪಿಟೇಷನ್ ಇದ್ದಾಗಂತೂ ನಾವು ಕಂಪಲ್ಸರಿ ಹಂಗೆ ಮಾಡತ್ತೀವಿ ರೀ. ಇಲ್ಲಾಂದ್ರೆ ಮೇಳ ಇಲ್ರಿ ಅದು. ನಾನಂತರೂ ಕೇಳಂಗೆ ಇಲ್ರಿ. ನಾನೇ ಅಧ್ಯಕ್ಷ ಇದ್ದೀನಲ್ರಿ, ನನ್ನ ಮಾತು ಎಲ್ಲರೂ ಕೇಳಲೇಬೇಕು ಕಂಪಲ್ಸರಿ ಅವರು. ನೋಡುವ, ಎಷ್ಟು ಸ್ಟ್ರಿಕ್ಟ್ ಇಟ್ಟಾರ ಮಂಡಳಿನ. ಎಲ್ಲರೂ ನಿಮ್ಮ ಮಾತು ಕೇಳ್ತಾರಲ್ರಿ. ಹಿಂಗಾಗಬೇಕು ಅಂದ್ರೆ ಎಲ್ಲಿ ಹೋದ್ರೂ ಪ್ರೈಸ್ ಗೆದ್ಕೊಂಬರ್ಲಿಕ್ಕೆ ಅನುಕೂಲ ಆಗ್ತದ. ನಿಮಗೆ ಬರ್ತಿರ್ಬೇಕಂತೀನಿ ಎಲ್ಲಿ ಹೋದ್ರೆ ಫಸ್ಟ್ ಪ್ರೈಸ್. ಪ್ರೈಸ್ ಅಂತರೂ ಪಕ್ಕ ರೀ. ಫಸ್ಟ್ ಅಂತರೂ ಬರಲೇಬೇಕು. ಬರಲಿಲ್ಲ ಅಂದ್ರೆ ಸೆಕೆಂಡ್ ಯಾರ ತೊಗೊಂಡು ಹೋಗಲೇಬೇಕು ನಾವು ಮನೆಗೆ. ಇಲ್ಲಾಂದ್ರೆ ನಡೆಯಂಗೆ ಇಲ್ಲ ನಮಗೆ. ನೋಡುವ, ಎಷ್ಟು ಇದು ಅದು. ಹಿಂಗೆ ಒಗ್ಗಟ್ಟಿರ್ಬೇಕವ ಅಂದ್ರೆ ಚಲೋ. ನಮ್ಮ ಮಂಡಳಿಗೂ ಇದ್ದಾರೆ, ಒಬ್ರು ಒಂದು ಮಾತಾಡಿದ್ರೆ ಒಬ್ರು ಒಂದು ಮಾತಾಡಕ್ಕೆ ನಿಂದಿರ್ತೀವಿ ನಾವು. ಹಂಗೇನಿಲ್ಲ, ನಾವು ಕೇಳ್ತೀವಿ ಎಲ್ಲ. ಯಾವಾಗಾರ ಒಂದೊಂದು ಸಲ ಆಗಿರ್ತದೆ ಅಷ್ಟೇ. ಮತ್ತು ನಾವು ಮೊನ್ನೆ ಹೋದಾಗ ಪ್ರೈಸ್ ತೊಗೊಂಬಂದಿವಿ ಇಲ್ಲ. ಅವ್ರವ್ರ ಜಿಲ್ಲಾದಾಗ ಅವರು ಫೇಮಸ್ ಇರ್ತಾರೆ, ನಮ್ಮ ಜಿಲ್ಲಾದಾಗ ನಾವು ಫೇಮಸ್ ಅದೀವಿ ಅಷ್ಟೇ. ಅದು ಕರೆಯದ ಬಿಡು. ನಿಮ್ಮ ಡಿಸ್ಟಿಕ್ ಒಳಗೆ ಮತ್ತು ಮೊನ್ನೆ ನೀವೇ ಫಸ್ಟ್ ಬಂದ್ರಿ ಅಂತ ಎಲ್ಲ ಕಡೆ ನಿಮ್ಮದೇ ಹವಾ ಇತ್ತಲ್ಲ. ಪೇಪರ್ನಾಗ ಎಲ್ಲ ಕಡೆ ಬಂದಿರಿ. ಹೌದು ಬಿಡ್ರಿ, ಎಲ್ಲ ಕಡೆ ಬಂದಿತ್ತು ನಮ್ಮದು ಹೆಸರು. ಅಂದಂಗೆ ನೀನು ಮುಂಜಿಗೆ ಹೋಗಿದ್ದೆಲ್ಲ ವೀಣಾ, ಯಾವಾಗ ಬಂದು? ಅವ್ವ, ನಾನು ಮೊನ್ನೆನೇ ಬಂದಿನವ. 8 ದಿನ ಆಗಿತ್ತು ಹೋಗಿ. ಅಣ್ಣನ ಮಗನ ಮುಂಜುವೆಲ್ಲ ಬಿಡ್ಲಿಕ್ಕೆ ಬರ್ಲಾರ್ದಂಗೆ ಆಗಿತ್ತು. 8 ದಿನ ಹೋಗಿನಿ. ಮನ್ಯಾಗ ಬಂದು ನಮ್ಮ ಮನೆಯವ್ರ ಕೈಯಲ್ಲಿ ಬೈಸ್ಕೊಳ್ದ. ಹೌದವ್ವ, ಏನಾರ ಫಂಕ್ಷನ್ಗೆ ಹೋಗೋದು ಒತ್ತಟ್ಲಿರಲಿ ಮನ್ಯಾಗ ಬಂದಿಂದ ನಮ್ಮ ಕೆಲಸನೂ ನಮಗೆ ವಜ್ಜಿನೇ ಆಗಿಬಿಡ್ತಾವ. 8 ದಿನ ಮನೆ ಬಿಟ್ಟು ಹೋದ್ವಿ ಅಂದ್ರೆ ಆ ಧೂಳ ದುಮ್ಮಿ ಎಲ್ಲ ಕಡೆ ಹೇಳಿ ಬಿಟ್ಟಿರ್ತದ. ಮನೆಯಾರೇ ಹೊಲಸು ಮಾಡಿರ್ತಾರೆ. ಅದನ್ನು ಬಂದು 1-2 ದಿನ ಮನುಷ್ಯರಾಗಂಗೆ ನೋಡುವ ಸ್ವಚ್ಛ ಮಾಡಷ್ಟಿಗೆ. ಅದೆಲ್ಲ ಸ್ವಚ್ಛ ಮಾಡೋದೊಂದು ಟೆನ್ಷನ್ ಇರ್ತದ. ಮ್ಯಾಲೆ ಇವ್ರು ಎಷ್ಟು ದಿನ ಹೋಗಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ಗಂಡದರ ಕೈಯಲ್ಲಿ ಹೂವು ಪತ್ರಿ ಒಂದು ಆರಿಸ್ಕೊಳ್ಳೋದಿರ್ತದೆ. ಅಷ್ಟು ನಡುವ ಯಾಕಾರ ಊರಿಗೆ ಹೋಗ್ತೀವ ಅನಿಸ್ಬಿಡ್ತದೆ ರೀ ಬಂದಿಂದ. ಹೌದವ್ವ, ನನಗೂ ಹಂಗೆ ಆಗಿತ್ತು ನೋಡು. ಚಲೋ ಆಯ್ತಾ ಮುಂಜ್ವಿ ಚಲೋ ಆಯ್ತು ಬಿಡು. ಆದ್ರೆ ನಾನೇ ಓಡಾಡೋದಾಗಲಿಲ್ಲ ಬಿಡ. ಇವ ಮಡಿಲಿ ಅಡಿಗೆ ಕೂತ್ಬಿಟ್ಟೆ. ಅಯ್ಯ, ಅಣ್ಣನ ಮಗನ ಮುಂಜ್ವಿಗೆ ಹೋಗಿದ್ದಿ, ಮಡಿಲಿ ಅಡಿಗೆ ನೀ ಮಾಡ್ಬೇಕಾ? ಯಾರಿಗಾರ ಅಡಿಗೆ ಹಚ್ಬೇಕಿಲ್ಲ? ಹೇಳ್ಯಾರ ಇವ ಅಡಿಗೆಯವ್ರಿಗೆ ಹೇಳ್ಯಾರ. ದೊಡ್ಡ ಅಡಿಗೆ ಮಡಿಲಿ ಅಷ್ಟು ಪರ್ಫೆಕ್ಟ್ ಆಗಂಗಿಲ್ಲಲ್ಲ. ಆ ಕಡೆ ಈ ಕಡೆ ಮುಟ್ಟ ತಟ್ಟ ಆತದಂತೇಳಿ ಒಂದು 5-6 ಮಂದಿ ಆಚಾರ್ಯಗಳು ಊಟ ಮಾಡೋದಿದ್ರಂತ. ಅದಕ್ಕೆ ಮಡಿಲಿ ಅಡಿಗೆ ಮನ್ಯಾಗ ಮಾಡಿದ್ರೆ ಆಯ್ತು ಅಂತೇಳಿ ಒಬ್ಬಾಕಿಗೆ ಅಡಿಗೆಗೆ ಹೇಳಿದ್ವಿ. ಆಕಿ ಏನೋ ಅವತ್ತಿನ ದಿನನೇ ಕೈ ಕೊಡ್ಬಿಡಾಕ. ಅವ್ರ ಮನೆಗೆ ಯಾರಿಗೆ ಆರಾಮಿಲ್ಲಾರ್ದಂಗೆ ಆಯ್ತು. ಏನೋ ಆಯ್ತಂತ ಬರಂಗಿಲ್ರಿ ಅಂದ್ಬಿಟ್ಲಂತ. ಇವ ಅಡುಗೆಯವ್ರು ಬಂದು ಹಿಂಗಂತಾಡ್ರಿ, ಆಕಿ ಏನು ಮಾಡ್ತೀರಿ ನೋಡು, ಯಾರ್ದಾರ ವ್ಯವಸ್ಥೆ ಮಾಡಿರಿ, ನೀವೇ ಎಲ್ಲಿ ಸಿಗೋಲ್ಲಾಗ್ಯಾರ ಅಡುಗೆಯವರು ಒಮ್ಮಿಂದೊಮ್ಮೆ ಅಂತ ಅವರು ಕೈ ಕೊಟ್ಬಿಟ್ರು. ಏನು ಮಾಡ್ತೀವಿ ಮತ್ತು? ಮುಂಜಾನೆ ಟೈಮ್ನಾಗ ಓಡಾಡೋ ಮುಂದಾಗ ಯಾರು ಮಡಿಲಿ ಅಡಿಗೆ ಕೊಡ್ತಾರ ನೀನು? ನಾವೇ ಮಾಡಿದೆ, ಮತ್ತೇನು ಮಾಡಲಿ? ಹೌದ್ರವ, ಮಾಡೋರಿಗೆ ಎಲ್ಲೋದ್ರೂ ಕೆಲಸನೇ ತಪ್ಪಂಗಿಲ್ಲ ನೋಡ್ರಿ. ನೋಡೋದಾಗ್ಲಾರ್ಕ ನಾನೇ ಮಾಡ್ತೀನಿ ಅಂದ್ಬಿಟ್ಟಿರ್ತೀರಿ. ಹಂಗಾಯ್ತು. ಅದ್ರಾಗ ನಮ್ಮವ್ವ ಗನ ಮಡಿ ಅಂತ ಕೂಡ್ತಾಳ್ರಿ. ದೊಡ್ಡ ಅಡಿಗೆಗಂದ ತಂದು ಒಂದೊಂದು ಬಕೆಟ್ ಇಡ್ತೀವ್ರಿ ಅಂತಂದ್ರೆ ಅವರು, ಅಯ್ಯ ಹಂಗೆ ಬೇಡವ, ನಮ್ಗೆ ಸಮಾಧಾನ ಆಗಂಗಿಲ್ಲ, ನೀ ಮಾಡ್ತಿದ್ರೆ ಮಾಡು, ಇಲ್ಲಾಂದ್ರೆ ನಾ ಕೂಡ್ತೀನಿ ಮಡಿಲಿ ಅಡಿಗೆಗಂದು. ಹಂಗೆ ವಯಸ್ಸಾದಕ್ಕೀಗ ಬರೋರು ಹೋಗೋರು ಇರ್ತಾರ, ಬಾ ಹೋಗು ಅನ್ನೋದಿರ್ತದ. ಆಕಿನ ಕೂಡ್ಸೋದಿರ್ತದ ಮಡಿಲಿ ಅಡಿಗೆಗೆ. ಮತ್ತು ನಾನೇ ಕೂತೇರಿ. ಅದ್ರಾಗ ಅಡುಗೆ ಕೂತಿನಲ್ಲ, ಕೈಯಾಗ ಕೊಡೋರು ಸಹಿತಿಲ್ಲ ನೋಡ ನೀನು. ತಮ್ಮ ಲೋಕದಾಗ ತಾವು ಇದ್ದುಬಿಟ್ಟಾರ. ರೆಡಿ ಆಗೋದು, ಆ ಕಡೆ ಹೋಗೋದು ಈ ಕಡೆ ಹೋಗೋದು. ಯಾರಿಗಾರ ಒಂದು ಏನಾರ ಹುಣಸೆ ಹಣ್ಣು ಗಿಣಸೆ ಹಣ್ಣು ಮರ್ತಿರ್ತೀವಲ್ಲ ಕೂತಾಗ, ಮತ್ತು ತಂದು ಕೊಡ್ರಪ್ಪ ಅಂದ್ರೆ ಒಲ್ರಿ ಮಮ್ಮಿ ನನಗೆ ರೆಡಿ ಆಗ್ಬೇಕ್ರಿ ನಾನಂತ ಹುಡುಗಿಯರನ್ನೋರು, ಅಲ್ಲಿ ಹೋಗ್ಬೇಕು ನಾನಂತೆ ಹುಡುಗರನ್ನೋರು. ಒಂದು ಮಾತಾ ಕೇಳೋಲಾಗಿದ್ದು ಯವ್ವ. ಸಾಕಾಯ್ತು ನನಗಂತೂ ಅವತ್ತು. ಹಿಂಗೆ ಮಾಡ್ತಾರ ವಯವ್ವ. ಏನ್ರ ಫಂಕ್ಷನ್ ಇದ್ದಾಗ ಒಟ್ಟು ಹಚ್ಕೊಂಡು ಮಾಡಂಗಿಲ್ಲ ನೋಡಿ ಕೆಲಸನ. ಅಯ್ಯ, ತಲೆ ಇಟ್ಕೊಂಡು ಕೂದಲ ಸಹಿತ ಅಣಿಗೆ ಆಗಿಬಿಟ್ಟಿರ್ತಾರ ನೀನು. ತೀರಾ ತಮ್ಮನೆಯಾಗೂ ಹಂಗೆ ಮಾಡ್ತಾರನು. ನಾನು ಎಷ್ಟು ಕಡೆ ಫಂಕ್ಷನ್ಗೆ ಹೋದ ನೋಡಿ ನಾವು, ಅಲ್ಲಿದಲ್ಲೇ ಕೂದಲ ಹೋಗಿರ್ತಾರ, ಅಲ್ಲಿ ಚಹಾ ಕೊಡೋದು ಅಲ್ಲೇ ಗ್ಲಾಸ್ ಇಟ್ಟಿರ್ತಾರ. ಹಿಂಗೆ ಮಾಡ್ಬೇಕಾ? ತೀರಾ ನನಗಂತೂ ಒಟ್ಟು ಸೇರಂಗಿಲ್ಲ ನೋಡುವ ಹಂಗೆ ಮಾಡೋದು. ಹ್ಞೂ ರೀ ಮಾಮಿ, ಒಬ್ಬರು ಯಾರಿಗಾರ ದೊಡ್ಡವ್ರಿಗೆ ಒಬ್ರು ಇರ್ರವ ಇಲ್ಲಿ ಕೊಡಾಕ. ಬಡ ಮುಗಿಸ್ಬಿಡ್ತೀನಿ ಅಡಿಗೆ. ನಾ ಏನು ಬೆಳತನ ಮಾಡಂಗಿಲ್ಲ. 1-2 ತಾಸಿನಾಗ ಮುಗಿಸಿ ಅಷ್ಟರು ಕೂಡ ರೆಡಿಯಾಗಿ ಹೋಗ್ಬಿಡಮ್ಮ ಅಂತಂದ್ರೆ ಒಬ್ಬರು ಹಚ್ಕೊಳ್ಳಿಲ್ಲ ನೋಡ್ರಿ. ಹ್ಞೂ ಅನ್ನೋರು ನನಗೇನು ಬೇಕು ಅಂತೇಳಿ ಹೋಗ್ಬಿಡೋರು. ಹಿಂಗೆ ಮಾಡ್ತಾರವ ಇವ. ಯಾರು ಹಚ್ಕೊಳಂಗಿಲ್ಲ, ಯಾರು ಆಗಂಗಿಲ್ಲ ಫಂಕ್ಷನ್ದಾಗ. ಏನೇ ಅಲ್ಲಿ ನೀನಾರ ಮಾಡಿ ಗೆದ್ಸಿದೆಲ್ಲ ತಗೋ. ಮತ್ತು ಏನು ಮಾಡ್ಬೇಕ್ರಿ ಇವ? ಆಚಾರ್ಯಗಳಿಗೆ ಊಟ ಮಾಡಿಸ್ತೀವಿ ಮಡಿಲಿ ಅಂತೇಳಿ ಒಪ್ಕೊಂಡಿರ್ತಾರ. ಅಲ್ಲಿ ಹೋಗಿ ನಾವು ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳು? ಅದಕ್ಕಂದಲೇ ಅಪ್ಪ ಅವನ ಮುಖಾರ ನೋಡಿ ಮಾಡ್ಬೇಕಲ್ಲ. ಮತ್ತು ಏನು ಓಡಾಡೋದು ಯಾವ್ದಾರು ಮುಂಜಾಗ ಆಮೇಲೆ ಇರ್ತದೆ ಬಿಡ ಅಂತೇಳಿ ಅಷ್ಟು ಅಡುಗೆ ಮಾಡಿಟ್ಟು ಮುಚ್ಚಿಟ್ಟು ಹೋಗಿ ಅಕ್ಷತೆ ಹಾಕಿ ಬಂದೆ. ಏನು ಕೇಳ್ತೀರಿ? ನಿಮ್ಮದು ಲಗ್ನ ಚಲೋ ಆಯ್ತು ರೀ ನೀವು ಹೋಗಿದ್ದು?
ಹ್ಞೂ ಭಾರಿ ಮಾಡಿದ್ರವ ಲಗ್ನ. ಏನು ಕೇಳ್ತೀರಿ ಈಗ ನೋಡಿ ಲಗ್ನ ಮಾಡೋದು ಬ್ಯಾಡದ ಸುದ್ದಿ. ನಮ್ಮ ಕಾಲ್ದಂಗೆ ಇರ್ತದ ನೀಗೇನಾರ. ನಮ್ಮ ಕಾಲಕ್ಕೆ ಒಂದಿತ್ತು ಒಂದಿಲ್ಲ, ಬರೀ ರುಕ್ಕೋತದಾಗ ಜಗಳ ತೆಗೆದು ಬೀಗರು ಬೀಗರು ಹೊಡೆದಾಡೋದು ಬರೀ ಇದೇ ಆತಿತ್ತು. ಈಗ ಹಂಗಲ್ಲವು ಧಾಮ್ ಧೂಮ್ ಮದುವೆ ಮಾಡಿಕೊಡ್ತಾರೆ. ಒಂದು ಎರಡು ಮಕ್ಕಳು ಇಟ್ಕೊಂಡು ಕೂತಿರ್ತಾರ, ಅವ್ರು ಹೆಂಗಂತಾರ ಹಂಗೆ ಮಾಡಿಕೊಡ್ತಾರೆ ಈಗ. ಹೌದು ಅದು ಕರೆ ಅದ. ಅದ್ರಾಗ ರೆಡಿಯಾಗಕ್ಕೆ ಟೈಮ್ ಕೊಟ್ಟಿರ್ತಾರ ಗುರುಗಳು, ಒದರ್ತಿರ್ತಾರ ಬ್ಯಾಡ ಸುದ್ದಿ ಬರ್ರಿ ಬರ್ರಿ ಅಂತ. ಅವ್ರೇನು ಕ್ಯಾರಿ ಅನ್ನಂಗಿಲ್ಲ ನೋಡು. ತಮ್ಮದು ಪೂರ್ತಿ ಮೇಕಪ್ ಮುಗಿತಾನ ಹೊರಗೆ ಬರಂಗಿಲ್ಲ. ಒಂದು ವೇಳೆ ಒತ್ತಾಯ ಮಾಡಿ ಕರಿ ಗುರುಗಳಿದ್ರಂದ್ರೆ ಅವ್ರ ಜೊತೆನೇ ಬಂದು ಹುಡುಗಿಯರು ಜಗಳ ತೆಗೆದು ಬಿಡ್ತಾರೆ. ಮೊನ್ನೊಂದು ಲಗ್ನದಾಗ ಹಂಗೆ ಆಯ್ತಾ ಯವ್ವ. ಹ್ಞೂ ರೀ, ಮತ್ತೆ ಈಗಿನ ಹುಡುಗಿಯರ್ದು ಏನು ಗೊತ್ತಾ, ಇಷ್ಟೆಲ್ಲ ಮದುವೆ ಮಾಡಕ್ಕೆ ಎಲ್ಲ ಖರ್ಚು ಮಾಡಿರ್ತೀವಿ ಅಂದ್ರೆ ಮತ್ತೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡಲಿಲ್ಲ ಅಂದ್ರೆ ಹೆಂಗದು. ಫಸ್ಟ್ನೇ ಅಕ್ಷತಾಗ ನೀವು ಹೇಳ್ದಂಗೆ ಕೇಳಿರ್ತೀವಿಲ್ಲ, ಎರಡನೇ ಅಕ್ಷತಾಗ ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂದ್ಬಿಡ್ತಾರೆ ಈಗಿನ ಹುಡುಗಿಯರು. ಭಾರಿ ಮೇಕಪ್ಪಿಗೆ ಒತ್ತು ಕೊಡ್ತಾರವ ಈಗ. ಅದ್ರಾಗ ಪಾರ್ಲರ್ದವ್ರನ್ನ ಕರ್ಸಿರ್ತಾರಲ್ರಿ, ಅವರು ಒಬ್ಬೊಬ್ರು ಫಾಸ್ಟ್ ಮಾಡೋರು ಇರ್ತಾರೆ, ಒಬ್ಬೊಬ್ರು ಸ್ಲೋ ಮಾಡೋರು ಇರ್ತಾರೆ. ಹೌದು, ಜಲ್ದಿ ಮುಗಿಸಿ ಕರ್ಕೊಂಬಂದ್ರೆ ಚಲೋ, ಇಲ್ಲಂದ್ರೆ ಆಚಾರ್ಯಗಳು ಎಣೆ ಬರ ಎದಕ್ಕೂ ಬೇಡ್ರಿ. ಹೌದು ಅದು ಕರೆ ಅದು. ಈಗ ಹಂಗೆ ಅದ, ಕಾಲನೇ ಹಂಗೆ ಅದ ಬಿಡು, ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ. ಹಾಡ್ರಿ ಬರೀ ಮಾತಾ ಆಯ್ತಲ್ಲ ನಮ್ಮದು, ಒಂದೆರಡು ಹಾಡು ಹಾಡ್ರಿ ಬೇಡ ಬೇಡ. ಮಾಮಿ ನೀವು ಹಾಡ್ರಿ, ನಾವು ಯಾವಾಗಲೂ ಹಾಡಿರ್ತೀವಿ ನಮ್ಮ ಮಂಡಳಿ ಒಳಗೆ. ನೀವು ಇವತ್ತು ಬಂದಿರಿ ಹಾಡ್ರಿ. ಅಯ್ಯ ನೀವೇ ಹಾಡ್ರಿ, ನಾ ಎಲ್ಲ ಹಾಡ್ಲಿ. ಅಯ್ಯ ಹಾಡ್ರಿ ಮಮ್ಮಿ, ಯಾರು ಹಾಡಕ್ಕೇನದ ಹಾಡ್ರಿ ಒಂದು. ಹೌದಾ, ಆಯ್ತಾ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ. ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕೆ ಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಂದು ಧ್ವನಿ ಅಷ್ಟು ಚಂದ ಬರಂಗಿಲ್ಲವ. ನಿನ್ನೆ ಲಗ್ನಕ್ಕೆ ಹೋಗಿ ಅದು ಇದು ತಿಂದು ಬಂದಿವಲ್ಲ, ಧ್ವನಿ ನಡಿಗಿದಂಗೆ ಆಯ್ತಲ್ಲ ಒಂದು ಸ್ವಲ್ಪ, ಏನೋ ಅನ್ಕೋಬೇಡ್ರವ. ಅಯ್ಯ ಇರ್ಲಿ ಹೇಳ್ರಿ ಮಾಮಿ, ನಾವೇನು ಇಲ್ಲಿ ಎಲ್ಲರೂ ಸಂಗೀತಗಾರರದೀವಿ. ಹಾಡೋದವ ಸುಮ್ ದೇವ್ರ ನಾಮ ಅಂತ ಹಾಡೋದು ಚಂದ ಆಯ್ತು ರೀ, ಹಂಗೇನಿಲ್ಲ. ಇನ್ನೊಂದು ಹಾಡ್ರಿ. ಬೇಡವಾ, ನೀವು ಹಾಡ್ರಿ, ನಾ ಮತ್ತೆ ಇನ್ನೊಂದು ಹಾಡ್ತೀನಿ ಆಮೇಲೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಪೊನ್ನದ ಕಡಗನಿಟ್ಟು ತಿಮ್ಮಯ್ಯತ ಪೋಲ್ವನಾಮವನಿಟ್ಟು. ಪೊನ್ನದ ಕಡಗನಿಟ್ಟು ತಿಮ್ಮಯ್ಯತ ಪೋಲ್ವನಾಮವನಿಟ್ಟು. ಅಂದುಗೆ ಘಲುಕೆನುತ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ.
ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ, ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ, ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ತಾವರೆ ಕಮಲದಲ್ಲಿ ಕೃಷ್ಣಯ್ಯ ಬಂದು ನಿಂತಿದ್ದನಲ್ಲೇ, ತಾವರೆ ಕಮಲದಲ್ಲಿ ಕೃಷ್ಣಯ್ಯ ಬಂದು ನಿಂತಿದ್ದನಲ್ಲೇ, ವಾಯು ಬ್ರಹ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ, ವಾಯು ಬ್ರಹ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ, ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ, ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದೇನೆ, ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದೇನೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ, ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ, ಮನದಲ್ಲಿ ಕಳವಳಗೊಂಡೇನ. ಇವು ಹನ್ನೆರಡು ನಂದು ಹೋಯ್ತವ. ಎಷ್ಟು ಆಡ್ತೀವಿ ಅಂದ್ರೂ ಒಂದೊಂದು ಏನಾರ ಮಿಸ್ಟೇಕ್ ಆಗೇ ಬಿಡ್ತಾವೆ ನೋಡ್ರಿ ಹಾಡಾಡೋ ಮುಂದಾಗ. ಹಂಗೆ ಒಂದೊಂದ್ಸಲ ಎಲ್ಲರಿಗೆ ಆಗುತ್ತಾವ. ಮತ್ತು ನಮ್ಮದು ಹಾಡೋ ಮುಂದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಹೊಟ್ಟೆಗೆ ಹಾಕೋರಿ ಆಯ್ತು ಅಂತ ತಿಳ್ಕೊಬೇಡ್ರಿ. ಒಂದು ಸ್ವಲ್ಪ ಮಿಸ್ಟೇಕ್ ಆಗೋದಲ್ಲ ಹಾಡೋ ಮುಂದಾಗ. ನಿಮ್ಮ ಈಗ ಮುಂಜ್ವಿ ಲಗ್ನ ಎಲ್ಲರೂ ಭಾಳ ಬಂದಿರ್ಬೇಕಂತೀನಿ. ಯಾರ್ಯದು ವಜ್ಜೆ ಓದ್ತದ್ರಿ ಹೌದಿಲ್ರಿ? ನಿಮ್ಮ ಮಂಡಳೊಳಗೂ ಯಾರು ಹೊಸ್ತಾಗಿ ಬಂದ್ರೆ ಅವ್ರ ಕೈಲಿ ಆಡಿಸ್ತೀರಿಲ್ಲ ಹಾಡನ. ಹೆಂಗೆ ಅನಿಸ್ತದ್ರಿ ನಮ್ಮ ವಿಡಿಯೋದ ಬಗ್ಗೆ? ಇಷ್ಟ ಆಗ್ಲಿಕತ್ತೇವಲ್ಲ? ನಮ್ಮ ಮಂಡಳೊಳಗೂ ಹಂಗೆ ನೋಡ್ರಿ, ಯಾರು ಹೊಸ್ತಾಗಿ ಬಂದ್ರೆ ಫಸ್ಟ್ ಅವ್ರ ಕೈಲಿ ಆಡಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ. ಎಲ್ಲರಿಗೂ ಧನ್ಯವಾದಗಳು.